ಫ್ರೆಂಡ್ಸ್, ರುಚಿ ಪಾಕಶಾಲೆ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ಚಿನಿಮಾಗೆ ಏನು ತಿಂತೀಯ ಮಗಳೇ ನೀನು? ಏನು ತಿಂತೀಯ ನೀನು? ಹಾಂ, ಏನು ಬೇಕು ನಿಮಗೆ? ಸೊ ಇವತ್ತು ಪಿಯರ್ ಫ್ರೂಟ್ನ ಪ್ಯೂರಿ ಮಾಡಬೇಕು ಅಂದ್ಕೊಂಡಿದ್ದೀನಿ ಚಿನಿಮಾಗೆ. ಚಿನಿಮಾ ಬಂದು ಎಲ್ಲ ಫ್ರೂಟ್ಸ್ ತಿಂತಾಳೆ, ಅಂದರೆ ಒಂದೊಂದನ್ನೇ ಇಂಟ್ರಡ್ಯೂಸ್ ಮಾಡಿಸ್ತಾ ಇದ್ದೀವಿ ಇವಾಗ. ಇವತ್ತು ಬಂದು ಪಿಯರ್ ಫ್ರೂಟ್ನ ಕೊಡ್ಬೇಕು ಅಂದ್ಕೊಂಡಿದ್ದೀನಿ. ಅದನ್ನು ಯಾವ ರೀತಿಯಾಗಿ ನಾವು ಮಕ್ಕಳಿಗೆ ರೆಡಿ ಮಾಡಿಕೊಡ್ಬೇಕು ಅಂತ ನಾನು ತೋರಿಸ್ತೀನಿ, ಬನ್ನಿ. ಚಿನ್ನು ಎಲ್ಲಡಿಲೆ ಎಲ್ಲರಿಗೂ ಕರಿ, ಬಾ 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 ಬಾ. ಚಿನಿಮಾ ಅನ್ನಪ್ರಾಶನ ಫಂಕ್ಷನ್ ನೋಡಿ ತಾವೆಲ್ಲರೂ ಖುಷಿ ಪಟ್ಟಿದ್ದೀರಾ. ಚಿನಿಮಾ ಹೆಸರು ಆದ್ಯಾಂತ ಅಂತ ಕೆಲವರಿಗೆ ಗೊತ್ತಿಲ್ಲ ರುಚಿ ಪಾಕಶಾಲೆಯಲ್ಲಿ ಅಂತ ಹೇಳ್ತಾ ಇದ್ದೀನಿ. ಆದರೂ ಚಿನಿಮಾ ಅನ್ನೋದು ಅಭ್ಯಾಸ ಆಗಿಬಿಟ್ಟಿದೆ ಅಲ್ವಾ, ಅದೇ ಬರ್ತಾ ಇದೆ, ಚೇಂಜ್ ಮಾಡ್ಕೋಬೇಕು. ಆದ್ಯಾಂತ ಯಾರು? ನೀನೇನ ಆದ್ಯಾಂತ ಅಂದರೆ? ನೀನೇನ? ನೀನೆಲ್ಲ ಅವಳಿಗೆ ತುಂಬ ಖುಷಿ ಆಗತ್ತೆ ಹೆಸರಿಟ್ಕೊಳ್ಳಿದ್ರೆ ಅಂತ, ತುಂಬಾ ಖುಷಿ ಪಡ್ತಾಳೆ ಅಲ್ಲ. ಹೇಳು, ನನ್ನ ಹೆಸರು ಆದ್ಯಾಂತ ಅಂತ ಕರೀರಿ ಅಂತ ಹೇಳು. ಸೊ ಬನ್ನಿ, ತಡ ಮಾಡದೆ ಈ ರೆಸಿಪಿನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ನಾನು ಒಂದು ಪಿಯರ್ ಫ್ರೂಟ್ನ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಎತ್ತಿಟ್ಕೊಂಡಿದ್ದೀನಿ. ಇದ್ರ ಮೇಲಿರ್ತಕ್ಕಂತಹ ಸಿಪ್ಪೆನೆಲ್ಲ ತೆಗೆದುಬಿಡಬೇಕು. ಸಿಪ್ಪೆ ಇದ್ದರೆ ಡೈಜೆಸ್ಟ್ ಆಗೋದಿಲ್ಲ ಮಗುಗೆ. ಅಂದರೆ ಒಂದು 8 ತಿಂಗಳು 9 ತಿಂಗಳು ಆಗಾದರೆ ನೀವು ಸಿಪ್ಪೆ ಸಮೇತ ಕೊಡ್ಬೋದು. ಬಟ್ ಇವಾಗ ಸಿಪ್ಪೆ ತೆಗೆದುಬಿಟ್ಟು ಕೊಟ್ಟರೆ ಒಳ್ಳೆಯದು. ನೋಡಿ, ಈ ರೀತಿ ಸಿಪ್ಪೆ ತೆಗೆದಾದ್ಮೇಲೆ ಇದನ್ನು ಕಟ್ ಮಾಡಿಕೊಂಡು ಇದರಲ್ಲಿ ಇರ್ತಕ್ಕಂಥ ಬೀಜಗಳನ್ನು ತೆಗಿಬೇಕು. ನಾನಂತೂ ಡೈಲಿ ಒಂದೊಂದು ಫ್ರೂಟ್ ಬೇರೆ ಬೇರೆ ಕೊಡ್ತೀನಿ. ಒಂದು ದಿವಸ ಆ್ಯಪಲ್ ಆಗಿರ್ಬೋದು, ಒಂದು ದಿವಸ ಪಿಯರ್, ಈ ಥರ ಚೇಂಜ್ ಮಾಡ್ತಾ ಇರಬೇಕು. ಒಂದೇ ಫುಡ್ ಆದರೆ ಬೋರ್ ಆಗಿಬಿಡತ್ತಲ್ವ ಮಗುಗೆ. ಅದಕ್ಕಾಗಿ ಚೇಂಜ್ ಮಾಡ್ತಾ ಇದ್ದರೆ ಅವರು ಕೂಡ ಇಷ್ಟಪಟ್ಟು ತಿಂತಾರೆ. ಕೆಲವರು ಹೇಳ್ತಾರೆ, ನಿಮ್ಮ ಚಿನಿಮಾ ತಿಂದಂಗೆ ನಮ್ಮ ಮಕ್ಕಳು ತಿನ್ನೋದಿಲ್ಲ ಅಂತ. ಸೊ ನಾವು ಅವರಿಗೆ ಟೇಸ್ಟಿಯಾಗಿ ಮಾಡಿಕೊಡ್ಲಿಕ್ಕೆ ಟ್ರೈ ಮಾಡಬೇಕು. ನೋಡಿ, ಇರುತ್ತೆ ಸಣ್ಣ ಸಣ್ಣ ಪೀಸಸ್ ಆಗಿ ಕಟ್ ಮಾಡ್ಕೋಬೇಕು. ನಾನು ಚಿನ್ನಿಮ್ಯಾಗಿ ಬರೀ ಇದಿಷ್ಟು ಅರ್ಧದಷ್ಟು ಮಾತ್ರನೇ ಪಿಯರ್ ಕೊಡ್ತೀನಿ. ಈಗ ಒಂದು ಸಾಸ್ ಪ್ಯಾನ್ಗೆ ಒಂದು ಅರ್ಧ ಗ್ಲಾಸ್ನಷ್ಟು ನೀರನ್ನ ಹಾಕ್ಕೊಳ್ಳಿ. ಇದರಲ್ಲಿ ಕಟ್ ಮಾಡಿರೋಂಥ ಪಿಯರ್ ಫ್ರೂಟ್ನ ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು ನೀರಿನಲ್ಲಿ. ನಿಮ್ಮ ಹತ್ರ ಸ್ಟೀಮರ್ ಇತ್ತು ಅಂದರೆ ಸ್ಟೀಮರ್ ಯೂಸ್ ಮಾಡಿ. ಕೆಲವೊಂದು ಸಲ ಚಿನಿಮಾ ಏನು ಮಾಡ್ತಾಳೆ ಅಂದರೆ ಸ್ಟೀಮರಲ್ಲಿ ಮಾಡಿಕೊಡ್ತೀವಲ್ವ, ಅದು ಅಷ್ಟಾಗಿ ಇಷ್ಟಪಟ್ಟು ತಿನ್ನಲ್ಲ. ಈ ರೀತಿ ಕುದಿಸಿ ಕೊಡ್ತೀವಲ್ವ, ತುಂಬ ಇಷ್ಟಪಟ್ಟು ತಿಂತಾಳೆ. ಆದರೆ ಕುದಿಸಿ ಕೊಡೋದಕ್ಕಿಂತ ಸ್ಟೀಮ್ ಮಾಡಿ ಕೊಟ್ಟರೆ ಒಳ್ಳೆಯದು. ಏಕೆಂದರೆ ಕುದಿಸೋದ್ರಿಂದ ಅದರಲ್ಲಿರ್ತಕ್ಕಂಥ ನ್ಯೂಟ್ರಿಯೆಂಟ್ಸ್ ಎಲ್ಲ ಹೋಗಿಬಿಡುತ್ತೆ. ಅದಕ್ಕಾಗಿ ನಿಮ್ಮ ಮನೇಲಿ ಮಕ್ಕಳು ಸ್ಟೀಮ್ ಮಾಡಿರೋಂಥ ಫ್ರೂಟ್ ಇಷ್ಟಪಟ್ಟರೆ ಆ ರೀತಿಯಾಗಿ ಕೊಡಿ. ಇಷ್ಟಪಡಲಿಲ್ಲ ಅವರು ಅಂದರೆ ಈ ಥರ ಟ್ರೈ ಮಾಡಿ. ನೋಡಿ, ಪಿಯರ್ ಚೆನ್ನಾಗಿ ಕುದ್ಬಿಟ್ಟು ಸಾಫ್ಟ್ ಆದಮೇಲೆ ಸ್ಟವ್ನ ಆಫ್ ಮಾಡ್ಕೊಳ್ಳಿ. ಇಷ್ಟಾದರೂ ನೀರು ಇರಬೇಕು, ಯಾಕೆಂದರೆ ಗ್ರೈಂಡ್ ಮಾಡಲಿಕ್ಕೆ ಕಷ್ಟ ಆಗಿಬಿಡುತ್ತೆ. ಸೊ ನೋಡಿ, ಈಗ ತಣ್ಣಗಾಗಿದೆ. ತಣ್ಣಗಾದಮೇಲೆ ಚೆನ್ನಾಗಿ ಮಿಕ್ಸಿಯಲ್ಲಿ ಹಾಕಿ ಗ್ರೈಂಡ್ ಮಾಡ್ಕೋಬೋದು, ಅಥವಾ ಈ ರೀತಿ ಬ್ಲೆಂಡರ್ನ ಸಹ ಯೂಸ್ ಮಾಡ್ಕೋಬೋದು. ಫ್ರೆಂಡ್ಸ್, ನಿಮಗೆ ಈ ಪ್ರಾಡಕ್ಟ್ ಬೇಕು ಅಂದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಆದಷ್ಟು ಸ್ಮೂತಾಗಿ ಆಗುವಷ್ಟು ಗ್ರೈಂಡ್ ಮಾಡಿ. ನೀವು 6 ತಿಂಗಳು ಮಗುಗೆ ಕೊಡೋದಾಯಿತು ಅಂದರೆ ಇದು ಒಂದು ಬೆಸ್ಟ್ ಫ್ರೂಟ್ ಅಂತಲೇ ಹೇಳ್ಬೋದು. ಏಕೆಂದರೆ ಮಗುಗೆ ಫುಡ್ ಸ್ಟಾರ್ಟ್ ಮಾಡಿದ್ಮೇಲೆ ಕಾನ್ಸ್ಟಿಪೇಷನ್ನ ಸಮಸ್ಯೆ, ಅಂದರೆ ಮಲಬದ್ಧತೆ ಸಮಸ್ಯೆ ಅಂಥದ್ದೆಲ್ಲ ಕಂಡು ಬರುತ್ತಲ್ವ. ಸೊ ಅಂಥದ್ದೆಲ್ಲದನ್ನು ನಿವಾರಿಸಲಿಕ್ಕೆ ಈ ಫ್ರೂಟ್ ತುಂಬ ಎಕ್ಸಲೆಂಟ್ ಆಗಿ ಕೆಲಸ ಮಾಡುತ್ತೆ. ಹಾಗೆ ಇದರಲ್ಲಿ ವಿಟಮಿನ್ ಸಿ ಆಗಿರ್ಬೋದು, ಮಿನರಲ್ಸ್, ಫೈಬರ್, ಇದೆಲ್ಲವುದು ಜಾಸ್ತಿ ಆಗಿರುತ್ತೆ. ಅದಕ್ಕಾಗಿ 6 ತಿಂಗಳ ಮೇಲ್ಪಟ್ಟ ಮಕ್ಕಳಿಗೆ ನೀವು ಆರಾಮಾಗಿ ಈ ಫ್ರೂಟ್ನ ಕೊಡ್ಬೋದು. ನಾನು ಚಿನಿಮಾಗೆ ನೋಡಿ ಡೈಲಿ ಮಾರ್ನಿಂಗು ಇದರ ಕಪ್ ಫುಲ್ಲಾಗಿ ಕೊಡ್ತೀನಿ. ಯಾವುದಾದ್ರೂ ಫ್ರೂಟ್ ಆಗಿರ್ಬೋದು, ಒಂದು ಕಪ್ ಫುಲ್ಲಾಗಿ ಕೊಡ್ತೀನಿ. ಅಂದರೆ ಬೆಳಗ್ಗೆ ಕೊಡುವಂಥ ಫುಡ್ ಇದೆ ಅಲ್ವಾ, ಬ್ರೇಕ್ಫಾಸ್ಟ್ ಇದೆ ಅಲ್ವಾ, ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಇರಬೇಕು. ಅದಕ್ಕಾಗಿ ನಾನು ಈ ಕಪ್ ಅಂದರೆ ಒಂದು 1/4 ಕಪ್ನಷ್ಟಿದೆ ಈ ಕಪ್ ಫುಲ್ಲಾಗಿ ಕೊಡ್ತೀನಿ. ಹಾಗೆ ಕೆಲವೊಂದು ಸಲ ಮಗು ಇಷ್ಟಪಟ್ಟು ತಿನ್ನತ್ತೆ, ಕೆಲವೊಂದು ಸಲ ತಿನ್ನೋದಿಲ್ಲ. ಸೊ ಅಂಥ ಟೈಮ್ನಲ್ಲಿ ಫೋರ್ಸ್ ಮಾಡಬಾರ್ದು. ಚಿನಿಮಾ ಫುಡ್ ರೆಡಿ. ಚಿನ್ನೆ ಅದ್ಯಂತ ಚೆನ್ನಾಗಿದೆಯಾ ಚಿನ್ಮಾ? ಚೆನ್ನಾಗಿದೆಯಾ? ತಿನ್ನು. ಬಿಡಮ್ ಯಮ್ ಬೇಕಾ? ಈ ಸರದಾಗಿ
ಏಯ್ వద్దులే కొంచెం యమీ 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 యమ్ యమ్ యమీ 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 ಯಮಿ ಇಷ್ಟ ಆಯ್ತಾ ನಿಂಗೆ? ಇಷ್ಟ ಆಯ್ತಾ? ಹಾಂ ಯಾಮ್ 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 ಯಾಮ್. ಮತ್ತೆ ಫುಲ್ ಎಕ್ಸೈಟ್ ಆಗಿಬಿಟ್ಟು ಜಾಸ್ತಿ ಜಾಸ್ತಿ ತಿನ್ನಿಸ್ಬಾರ್ದು. ನಾನು ಸ್ಟಾರ್ಟಿಂಗ್ನಲ್ಲಿ ಏನು ಮಾಡಿದೆ ಅಂದರೆ ಇದರಿಂದ 2 ಸ್ಪೂನ್ ಅಷ್ಟೇ ತಿನ್ನಿಸ್ತಾ ಇದ್ದೆ. ನಾವು ಯಾವುದೇ ಫುಡ್ಡನ್ನ ಇಂಟ್ರಡ್ಯೂಸ್ ಮಾಡಿಸುವಾಗ ಮಕ್ಕಳಿಗೆ ಹಿಂಗೆ ಜಾಸ್ತಿ ಜಾಸ್ತಿಯಾಗಿ ತಿನ್ನಿಸೋದಲ್ಲ. ಫಸ್ಟ್ ಸ್ವಲ್ಪ ಅವರಿಗೆ ಟೇಸ್ಟ್ ಮಾಡಿಸ್ಬೇಕು. ಸೊ ಅವರು ಅದು ಏನು ಬಾಯಲ್ಲಿ ಹಾಕ್ಕೊಂಡಾಗ ಟೇಸ್ಟಿ ಆಗಿದೆ ಅಂತ ಹೇಳಿಬಿಟ್ಟು ಸೊ ನೆಕ್ಸ್ಟು ನೀವು ಸ್ಪೂನ್ ತೊಗೊಂಡೋದಾಗ ಸೊ ಅವರೇ ಬಾಯಿ ಓಪನ್ ಮಾಡ್ತಾರೆ. ಆವಾಗ ಅಭ್ಯಾಸ ಆಗುತ್ತೆ ಮಕ್ಕಳಿಗೆ. ನಾವೇನು ಮಾಡ್ತೀವಿ ಅಂದರೆ ಅಯ್ಯೋ ಮಗು ತಿಂತಾ ಇಲ್ಲ ನಿಧಾನಕ್ಕೆ ತುರ್ಕೋಣ ಅಂತ ಹೇಳಿ ಹೋಗ್ತೀವಲ್ವಾ, ಅವ್ರು ಹೆದರ್ಕೊಂಡ್ಬಿಟ್ಟು ತಿನ್ನೋದೇ ಬಿಟ್ಬಿಡ್ತಾರೆ. ಅದಕ್ಕಾಗಿ ನಾವು ಸ್ಟಾರ್ಟಿಂಗ್ನಲ್ಲಲ್ವಾ ಮಕ್ಕಳಿಗೆ ನಾವೇ ಅಭ್ಯಾಸ ಮಾಡಿಸ್ಬೇಕು. ಜಸ್ಟ್ ಈ ಥರ ಸ್ಪೂನ್ ತಗೊಂಡು ಹೋದಾಗ ಅವರೇ ಬಾಯಿ ಓಪನ್ ಮಾಡಬೇಕು, ನಾವಾಗಿ ಬಲವಂತ ಮಾಡಬಾರ್ದು. ನಾನು ಸ್ಟಾರ್ಟಿಂಗ್ನಲ್ಲಿ ಚಿನಿಮಾಗೆ ಹಾಗೆ ಮಾಡಿಸ್ದೆ. ಫಸ್ಟು 1-2 ಡೇಸ್ ಅವಳಿಗೆ ಇಷ್ಟ ಆಗಲಿಲ್ಲ. ಆವಾಗ ನಾನೇನು ಮಾಡಿದೆ, ಸೊ ಇಷ್ಟ ಆಗಲಿಲ್ಲ ಅಂತ ಹೇಳಿದಾಗ ಡಾಕ್ಟ್ರ್ ಹೇಳಿದರು ಫೋರ್ಸ್ ಮಾಡಬಾರ್ದು, ಮಗು ಎಷ್ಟು ತಗೊಳುತ್ತೋ ಅಷ್ಟು ಮಾತ್ರ ಕೊಡಿ ಅಂತ. ಕೆಲವೊಂದು ಸಲ ಏನು ಮಾಡಿಬಿಡ್ತಾಳೆ ಅಂದರೆ ಅವಳೇ ಎಕ್ಸೈಟ್ ಆಗಿಬಿಟ್ಟು ಜಾಸ್ತಿ ಬೇಕು ಅಂತಾರೆ. ಆ ಥರನೂ ಕೊಡುವ ಮಾಡಬಾರ್ದು. ಯಾಕೆಂದರೆ ಮಗು ಹೊಟ್ಟೆ ಬಂದುಬಿಟ್ಟು ತುಂಬ ಪುಟ್ಟದಾಗಿರುತ್ತೆ, ಸ್ವಲ್ಪ ಕೊಟ್ಟರೂ ಸಾಕಾಗತ್ತೆ. ಅದಕ್ಕಾಗಿ ಟೇಬಲ್ ಸ್ಪೂನ್ಗೂ ಟೀ ಸ್ಪೂನ್ಗೂ ತುಂಬ ವ್ಯತ್ಯಾಸ ಇದೆ. ನಾವು ಯಾವ ಸ್ಪೂನಿಂದ ಕೊಡ್ತಾ ಇದ್ದೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್. ನಮ್ಮ ಬೇಡ. ಸೊ ನೋಡಿದ್ರಲ್ವಾ ಫ್ರೆಂಡ್ಸ್, ಮಗುಗೆ ಪಿಯರ್ ಫ್ರೂಟ್ ಕೊಡೋದ್ರಿಂದ ಏನೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇದೆ, ಹಾಗೆ ಈ ರೆಸಿಪಿನ ಹೇಗೆ ಮಾಡಬೇಕು, ಹೇಗೆ ಕೊಡಬೇಕು ಅಂತ. ಸೊ ಇವತ್ತಿನ ವಿಡಿಯೋ ಇಷ್ಟೇ. ತಮ್ಮೆಲ್ಲರಿಗೂ ತುಂಬ ಇಷ್ಟ ಆಗಿದೆ, ಯೂಸ್ಫುಲ್ ಆಗಿದೆ ಅನ್ಕೋತಾ ಇದ್ದೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿ ಮೆಂಬರ್ಸ್ಗೂ ಈ ವಿಡಿಯೋನ ತಪ್ಪದೆ ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ. ಅಲ್ಲಿ ಬಾಯ್. ಸಿನಿಮಾ ಫುಡ್ ಟೈಮ್. ಬಾ 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 bye 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 ಸಿನಿಮಾ ಅದ್ಯಂತ